ಮೈಸೂರಿನ ನಿವೇದಿತಾ ನಗರದ ಶ್ರೀರಂಗ ಸಮುದಾಯದಲ್ಲಿ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಅಧಿಕಾರಿಗಳು ತಡೆದಿದ್ದಾರೆ. ಇಲ್ಲಿನ ಜನತಾನಗರದ ನಿವಾಸಿಯಾದ 24 ವರ್ಷದ ಶಿವರಾಜ್ 14 ವರ್ಷದ ಚಂದನ ಎಂಬ ಅಪ್ರಾಪ್ತ ಬಾಲಕಿಯ ಜೊತೆ ಬೆಳಿಗ್ಗೆ 9 ಗಂಟೆಗೆ ಹಸಮಣೆ ಏರಲು ರೆಡಿಯಾಗಿದ್ರು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ವಿವಾಹ ನಡೆಸದಂತೆ ತಡೆದರು. ಶಿವರಾಜ್ ಅವರ ತಂದೆ ಹೃದಯ ಸಂಬಂಧಿ ರೋಗದಿಂದ ಬಳಲುತ್ತಿರುವ ಕಾರಣ ತರಾತುರಿಯಲ್ಲಿ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಲಾಯಿತು ಅಂತ ಎರಡೂ ಕುಟುಂಬದವರು ತಪ್ಪೊಪ್ಪಿಕೊಂಡಿದ್ದಾರೆ. ಚಂದನಾಳಿಗೆ ಮದುವೆಯ ವಯಸ್ಸು ಬರುವವರೆಗೂ ಮದುವೆ ಮಾಡೋದಿಲ್ಲ ಅಂತ ಅವರು ಮುಚ್ಚಳಿಕೆ ಕೂಡ ಬರೆದುಕೊಟ್ಟಿದ್ದಾರೆ. ಒಬ್ಬಳೆ ಮಗಳನ್ನ ಮದುವೆ ಮಾಡಿ ಮುಗಿಸ್ಬಿಟ್ರೆ ನಾನು ಮುಂದಕ್ಕೆ ಎಲ್ಲಿ ಚೆನ್ನಾಗಿರ್ತದೋ ಇರೋಲ್ವೋ ಬಟ್ ಮುಂದಕ್ಕೆ ಏನಾದ್ರು ತೊಂದರೆ ಆಗ್ಬಿಟ್ರೆ ನನ್ನ ಮಗಳ ಅನಾಥರಾಗ ಅನ್ನೋ ಮೂಮೆಂಟಲ್ಲಿ ಅವ್ರು ಮದುವೆ ಮಾಡಿದ್ರು. ಕಾನೂನು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಗೊತ್ತಿತ್ತು ಇದ್ರೂ ಕೂಡ ಮುಂದಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ನ ಮಗಳು ಅನಾಥರ ಆಯ್ತಾರೆ ಅನ್ನೋ ಒಂದು ಮದುವೆ ಮಾಡಿದ್ರು. ಈಗ ಕಾನೂನು ವಿರೋಧವಾಗಿ ಮಾಡಿದ್ರು ತಪ್ಪಾಯ್ತು ಅಂದ್ಬಿಟ್ಟು ಮದುವೆ ನಿಲ್ಸವ್ರೆ. ಅಲ್ಲಿ 18 ವರ್ಷದ ಮೇಲೆ ಮಾಡಿದ್ರೆ ಆಯ್ತು ಅಲ್ವಾ, ಅದಕ್ಕೇನು ತಪ್ಪೇನೋ ಪ್ರಾಬ್ಲಮ್ ಏನಿಲ್ಲವಲ್ಲ. ಅದರಿಂದ 18 ವರ್ಷದ ಮೇಲೆ ಮದುವೆ ಮಾಡಿದೆ. ಅದೇ ಹುಡುಗ ಅವ್ನಿಗೆ ಒಪ್ಕೊಂಡಾಗ 18 ಒಪ್ಕೊಂಡು 18 ವರ್ಷಕ್ಕಂಟ ನಾನು ವೆಯ್ಟ್ ಮಾಡ್ತೀನಿ, ಇನ್ನೊಂದು 2 ವರ್ಷ, ಆಮೇಲೆ ಅದೇ ಹುಡುಗಿನ ಮದುವೆ ಆಯ್ತು ಅಂತ ಹೇಳೋಣ. ಇತ್ತ ಗುಲ್ಬರ್ಗಾದಲ್ಲೂ ಸಹ 13ರ ಬಾಲೆಯ ಬಾಲ್ಯ ವಿವಾಹಕ್ಕೂ ಬ್ರೇಕ್ ಹಾಕುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಮೂಲತಃ ಅಲೆಮಾರಿಗಳಾದ ಶಿವಮ್ಮ ತನ್ನ ಮಗ ಯಲ್ಲಪ್ಪನಿಗೆ ತನ್ನದೇ ಸಂಬಂಧಿಕರ ಮಗಳಾದ 13 ವರ್ಷದ ಸಂಗಮಳೊಂದಿಗೆ ನಿಶ್ಚಯ ಮಾಡಿದ್ರು. ಇಂದು ಮದುವೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ರು. ಈ ಬಗ್ಗೆ ಪೂರ್ವ ಮಾಹಿತಿ ಹೊಂದಿದ್ದ ಅಧಿಕಾರಿಗಳು ದಾಳಿ ನಡೆಸಿದಾಗ ಆರಂಭದಲ್ಲಿ ಅಲೆಮಾರಿಗಳು ಮದುಮಗಳನ್ನ ಅದಲು ಬದಲು ಮಾಡಿ ಅಧಿಕಾರಿಗಳನ್ನೇ ಗೊಂದಲದಲ್ಲಿ ಮುಳುಗಿಸಿದ್ರು. ಆದರೆ ಅಂತಿಮವಾಗಿ ಅಪ್ರಾಪ್ತ ಬಾಲೆಯೊಂದಿಗೆ ಮದುವೆ ನಡೀತಾ ಇರೋದು ಗೊತ್ತಾದಾಗ ಅಧಿಕಾರಿಗಳು ಕಾನೂನಿನ ತಿಳುವಳಿಕೆಯ ಜೊತೆಗೆ ಎಚ್ಚರಿಕೆ ನೀಡಿದಾಗ ತಪ್ಪು ಒಪ್ಪಿಕೊಂಡ ಅಲೆಮಾರಿಗಳು ಅಸಮಾಧಾನದಿಂದಲೇ ಮದುವೆ ಕೈಬಿಟ್ರು. ಗೊತ್ತಿದ್ದಿಲ್ಲ ಇಷ್ಟು ದಿನ ನಮ್ಗೆ ಯಾವ್ದು ಮುಂದೆ ಅರ್ಥ ನಮ್ಗೆ ಕಾನೂನು ಯಾರು ಕೇಳಿಲ್ಲ, ಯಾರು ಬಂದು ನಮ್ಗೆ ಹೇಳಿಲ್ಲ ನೋಡ್ರಿ, ಹೇಳಿಲ್ಲ ನಮ್ಗೆ ಯಾರು ಬಂದು ಕಾಲಿಲ್ಲ. ನಮ್ಮ ಸಲಾಕ್ ನಾವು ಮಾಡಿದ್ದೀವಿ, ಮಾಡ್ಬೇಕಂತ ತೈನಾತ್ ಮಾಡಿದ್ದೇವೆ. ಮಾಡಿ ನೀವು ಬಂದು ಹಿಂಗೆ ಹೇಳಾಗತ್ರಿ ಅಂದ್ರೆ ಬಿಟ್ಬಿಡ್ತೀನಿ. ನಾವು ಬಂದು ಇವ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು ಅವರಿಗೆ ಹೇಳಿದೀವಿ ಇದೇ ಥರ ಮದುವೆ ಎಲ್ಲ ಮಾಡಬಾರ್ದು, 18 ವಯಸ್ಸಿನ ಕೆಳಗೆ ನಾವು ಹುಡುಗಿ ಇದ್ದಿದ್ರೆ ಅವ್ರನ್ನ ದಯವಿಟ್ಟು ಅವಳನ್ನ ಮದುವೆ ಮಾಡಿಸ್ಬೇಡಿ ಅಂತ ನಾವು ಹೇಳಿದ್ದು. ಆದರೂ ಕೂಡ ಅವ್ರು ಅವಾಗ ಹೇಳಿದ್ದು ಇಲ್ಲ ನಮಗೆ ಈ ಕಾನೂನು ಬಗ್ಗೆ ಎಲ್ಲ ಗೊತ್ತಿದೆ, 18 ವಯಸ್ಸಿನ ಕೆಳಗೆ ಮಕ್ಕಳಿಗೆ ಮದುವೆ ಮಾಡ್ಕೊಬಾರ್ದು ಅಂತ ನಮಗೆ ಗೊತ್ತಿದೆ. ಆ ಹುಡುಗಿ ಮಾರ್ಕೆಟಿಗೆ ಹೋಗಿದ್ದಾರೆ ಅಂದ್ಬಿಟ್ಟು ಅವ್ರದ್ದು ಅಕ್ಕ ಅವಾಗ ಇಲ್ಲಿ ಇದ್ಲು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶರಣ್ಯ ಹಿರೇಮಠಿಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣ್ಯ, ವಿಷಯ ಗೊತ್ತಿದ್ದು ತಿಳುವಳಿಕೆ ಇದ್ದು ಕೂಡ ಇಂತಹ ಕಾರ್ಯಕ್ಕೆ ಮುಂದಾಗ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಇವ್ರಿಗೆ ಅಂತ? ಹೌದು ಪ್ರತಿಮಾ, ಈ ಅಲೆಮಾರಿಗಳಿಗೂ ಕೂಡ 18 ವರ್ಷಕ್ಕಿಂತ ಮುಂಚೆ ಯುವತಿಗೆ ಮದುವೆ ಮಾಡಬಾರ್ದು ಅನ್ನುವಂತಹ ಮಾಹಿತಿ ಅವರಿಗಿದೆ. ಹಾಗಾಗಿನೇ ಕೂಡ ಅವರು ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಇನ್ನೊಂದು ತಮ್ಮ ಏನು 13 ವರ್ಷದ ಬಾಲಕಿಯದಳು, ಆ ಬಾಲಕಿಯ ಅಕ್ಕಳನ್ನ ತೋರಿಸ್ಬಿಟ್ಟು ಇವಳ ಜೊತೆಗೆ ಮದುವೆ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲ ಅನ್ನುವ ಒಂದು ಸ್ಪಷ್ಟೀಕರಣ ನೀಡುವಂತಹ ಪ್ರಯತ್ನ ನಡೆಸಿದ್ರು. ಆದ್ರೆ ಮದುವೆ ಏನೇ ಇನ್ನೊಬ್ಬ ಹುಡುಗಿಯನ್ನು ತೋರಿಸಿದ್ರು, ಮದುವೆ ಆಗ್ಲಿ ನಾವು ಇಲ್ಲೇ ಸ್ಥಳದಲ್ಲೇ ಇರ್ತೀವಿ ಮದುವೆ ಆಗುವವರೆಗೂ ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳಿದಾಗ ಅವರು ಗೊಂದಲಕ್ಕೊಳಗಾಗಿ ಇಲ್ಲ ಸರ್ ನಮ್ಮ ಕಡೆಯಿಂದ ಈ ರೀತಿ ತಪ್ಪಾಗಿದೆ, ನಿಜವಾಗ್ಲೂ 13 ವರ್ಷದ ಬಾಲಕ ಜೊತೆ ಮದುವೆಗೆ ಒಂದು ಸಿದ್ಧತೆಯನ್ನು ನಡೆಸಿದ್ವಿ ಅನ್ನುವಂತಹ ಮಾತನ್ನು ಹೇಳಿ ಕ್ಷಮಾಪಣೆಯನ್ನು ಕೋರಿ ಮದುವೆ ಕೂಡ ರದ್ದುಪಡಿಸಿದ್ರು. ಒಟ್ಟಾರೆ ಈ ಬಗ್ಗೆ ಜನರಿಗೆ ಮಾಹಿತಿ ಇದ್ರೂ ಕೂಡ, ಕಾನೂನಿನ ಬಗ್ಗೆ ತಿಳುವಳಿಕೆ ಇದ್ರೂ ಕೂಡ ಈ ರೀತಿಯಾದಂತಹ ಮದುವೆ ನಡೀತಿರುವಂತದ್ದು ಅಲ್ಲೆಲ್ಲ ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಬರೀ ಕಾನೂನಿನ ತಿಳುವಳಿಕೆ ನೀಡಿದ್ರೆ ಸಾಲದು, ಈ ರೀತಿ ಅಪ್ರಾಪ್ತ ಬಾಲಕಿಯನ್ನ ಮದುವೆ ಮಾಡಿದ್ರೆ ಆಗಬಹುದಾದಂತಹ ಸಮಸ್ಯೆಗಳ ಬಗ್ಗೆ ಅವರಿಗೆ ವಿಸ್ತಾರವಾಗಿ ವಿವರಿಸಬೇಕಾಗಿದೆ, ಆ ಬಗ್ಗೆ ತಿಳುವಳಿಕೆ ನೀಡಬೇಕಾಗಿದೆ. ಆ ಬಗ್ಗೆ ಸಂಪೂರ್ಣ ತಿಳುವಳಿಕೆ ನೀಡಿದಾಗ ಮಾತ್ರ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಅಪ್ರಾಪ್ತ ಬಾಲಕಿ ಮದುವೆಯನ್ನ ತಡಲಿಕ್ಕೆ ಸಾಧ್ಯ. ಪ್ರತಿಮಾ. ಓಕೆ ಶರಣಯ್ಯ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.